ಪೂರ್ತಿ 100% ರಾಹುಲ್ ಗಾಂಧಿಗೆ ಮೊದಲೇ ಬುದ್ಧಿಲ್ಲ. ಅವ್ನು ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಆ ವಿದ್ಯಾರ್ಥಿಗಳ ಸಹಿತ ಅವ್ರು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಭಾರತ ದೇಶದ ಘನತೆ ಗೌರವವನ್ನು ಸಹಿತ ಕಮ್ಮಿ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ದೇಶದಲ್ಲಿರುವಂಥ 4 ಗೋಡೆ ನಡುವೆ ಚರ್ಚೆ ಮಾಡುವಂಥ ವಿಷಯಗಳನ್ನು ಬೇರೆ ಬೇರೆ ದೇಶಕ್ಕೆ ಹೋಗಿ ಮಾನ ಮರ್ಯಾದೆಯನ್ನು ತನಗೇ ಇಲ್ಲ, ನಮ್ಮ ದೇಶದ ಮಾನ ಮರ್ಯಾದೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಇವತ್ತು ಎಲ್ಲಿವರೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಇರ್ತಾರೆ, ಅಲ್ಲಿ ತನಕ ಉಕ್ಕಿನ ಮನುಷ್ಯನಿಗೆ ಏನೇ ಒಂದು ಗುಲ್ಗಂಜಷ್ಟು ಸಹಿತ ಅವ್ರಿಗೆ ತೊಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಕಣ್ಣಾರೆ ನೋಡಿಲ್ಲ, ಅದನ್ನೆಲ್ಲರೂ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಮಾಡಿ ಮೋದಿಜಿ ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಭಾರತ ದೇಶದ ಹೆಸರನ್ನು ಆಕಾಶದ ತೊಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ಡೌನ್ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ, ಒಂದು ಕುತಂತ್ರ ಈ ಪ್ರತಿಪಕ್ಷದವ್ರ ಕಡೆಯಿಂದ ನಡೀತಾ ಇದೆ. ಅದು ಯಾವುದಕ್ಕೂ ಅವರು ಎದೆಗುಂದದೆ ಆ ಹೋರಾಟವನ್ನು ಅವ್ರು ಯಾವ ರೀತಿ ಅದನ್ನು ಮಾಡಬೇಕು, ಯಾವ ರೀತಿ ನಮ್ಮ ದೇಶವನ್ನು ಅಭಿವೃದ್ಧಿ ಕಡೆ ಒಯ್ಯಬೇಕು ಅನ್ನುವಂಥದ್ದು ಅನುಭವ ಇರುವಂಥವ್ರು ಇದ್ದಾರೆ. ಇವ್ರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಇದು ಓಪನ್ ಸೀಕ್ರೆಟ್ ಸರ್. ಇದು 140 ಕೋಟಿ ಜನರಿಗೆ ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ವಿಷಯನೇ ಇಲ್ಲ. ಯಾವುದಾದ್ರೂ ವಿಷಯ ತೊಗೊಂಡು ಪಾರ್ಲಿಮೆಂಟ್ದಲ್ಲಿ ಚರ್ಚೆ ಮಾಡುವಂಥ ವಿಷಯಗಳನ್ನ ಇರದೇ ಇರೋದ್ರಿಂದ ಇಂಥದ್ದೊಂದು ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಅವ್ರಿಗಿಂತಲೂ ಹೆಚ್ಚು ಕಾಳಜಿ ನಮ್ಮ ದೇಶದ ಪ್ರಧಾನಮಂತ್ರಿ ಕಡೆ ಇದೆ. ನಮ್ಮ ದೇಶದ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರು ಸಾಕಷ್ಟು ಅನುಭವಿಗಳು. ಅದನ್ನು ಇಮ್ಮಿಡಿಯೇಟ್ ಆಗಿ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ನೀಟದು, ಅದನ್ನು ಸುಧಾರಣೆ ಮಾಡಿ ಕೇವಲ 10 ದಿವಸದಲ್ಲಿ ಮತ್ತೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಯಾವುದೇ ಸೋರಿಕೆ ಆಗಲಾರದಂತೆ ಮಾಡಿರುವಂಥ ಉದಾಹರಣೆ ಇವತ್ತು ಕೇಂದ್ರ ಸರ್ಕಾರದಲ್ಲಿದೆ, ಧರ್ಮೇಂದ್ರ ಪ್ರಧಾನ್ ಹತ್ರ ಇದೆ.